ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗತ್ತೀರಿ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ಲತ್ತೀನಿ. ಇವತ್ತು ಕೂಡ ಯಾವುದೇ ಟೈಲರಿಂಗ್ ವಿಡಿಯೋನ ಹಾಕ್ಲತ್ತಿಲ್ಲ. ಸೊ ಇನ್ನು ನಾಳೆಯಿಂದ ಹಿಡ್ದು ಸ್ಟಿಚಿಂಗು ಅಥವಾ ಯಾವುದಾದ್ರೂ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದ್ರಿ ಅಂತಂದ್ರೆ ನಮಗೂ ಕೂಡ ಸಪೋರ್ಟ್ ಆಗ್ತೈತಿ, ಇನ್ನೂ ಚಾನಲ್ ಗ್ರೋ ಆಗಲಾಕ ಹೆಲ್ಪ್ ಆಗ್ತೈತಿ. ಸೊ ಇವತ್ತಿನ ಲಾಗ್ ಯಾವ ರೀತಿಯಾಗಿ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಟೈಮ್ ಒಳಗೆ ಇವಾಗ ಮನೆ ಕೆಲಸನ ಮಾಡ್ಲಾಕತ್ತೇನೆ. ಈಗ ಮೀಂಡೋದು ಚಹಾ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು. ದಾಸವಾಳ ಗಿಡ ತಂದು ಹಚ್ಚಿದ್ವಿ ಅಥವಾ ಇವಾಗ ಹೂ ಬಿಡ್ಲಾಕತ್ತಾವ. ನೋಡಬೇಕು ನಮ್ಮ ಅರಣ್ಯ ಇವಾಗ ಮನೆ ಹಿಂದ್ಗಡೆ ಹಚ್ಚಿದ್ವಲ್ವ, ಅದನ್ನ ಯಾವಾಗ ಕಿತ್ತುತ್ತಾನೆ ಗೊತ್ತಿಲ್ಲ, ಅವ್ನು ಗೊತ್ತಿರಲಾರ್ದ ಹಚ್ಚಿವಿ. ಹಾಗೆ ಚಿಕ್ಕು ಗಿಡ ಒಂದಿತ್ತು, ಅದು ಕೂಡ ಇವಾಗ ಒಂದು ಸ್ವಲ್ಪ ದೊಡ್ಡದಾಗೈತಿ. ಹಾಗೆ ಇವಾಗ ಹಾಲು ಹಿಂಡ್ಕೊಂಡು ಬಂದು ಮತ್ತೊಂದು ಸರ್ತಿ ಚಹಾ ಮಾಡ್ಲಾಕತ್ತ ನೋಡ್ರಿ. ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸರ್ತಿ ಇವಾಗ ಮಾಡೀವಿ. ನಂತರ ಇವಾಗ ಆರ್ಯನದು ಎದ್ದಿದ್ರಲ್ಲ, ಹಿಂಗಾಗಿ ಹಂಗೆ ಒಂದು ಹಾಲು ಕೊಟ್ಟರೆ ಕುಡಿಯೋಂಗಿಲ್ಲ, ಹಿಂಗೊಂದು ಸ್ವಲ್ಪ ಸಕ್ರೆ ಮತ್ತು ಟೀ ಪುಡಿ ಹಾಕಿ ಅವನಿಗೂ ಕೂಡ ಇವಾಗ ಚಹಾ ಮಾಡಿ ಕಂಪ್ಲೀಟ್ ಆಯಿತು. ನಂತರ ಏನೈತೆಲ್ಲ ಶಾವ್ಗಿನ ಹುರಿದ ಇವಾಗ ಇಟ್ಟನಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಆಗೈತಿ. ಇವಾಗ ಅಡುಗೆ ಮಾಡೋದು ಕೂಡ ಕಂಪ್ಲೀಟ್ ಆಗೈತಿ. ಚಪಾತಿ ಮತ್ತು ಪಲ್ಯ ಎಲ್ಲ ಇವಾಗ ಮಾಡೋದು ರೆಡಿ ಆಯಿತು. ಇದಾದ ನಂತರ ಇವಾಗ ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ರೆಡಿ ಮಾಡೀನಿ. ಡೈಲಿ ಏನೈತಲ್ಲ ಇವಾಗ ಊಟ ಮಾಡಿ ಹೋಗ್ರಿ ಅಂತ ನಾನು ಯಶು ಮತ್ತು ಸಿರಿ ಏನು ಅನ್ಲಾಕತ್ರ, ಉಪ್ಪಿಟ್ಟು ಬೇಕು ಅನ್ಲಾಕತ್ರ. ಹೀಗಾಗಿ ಅವ್ರಿಗೆ ಮಾಡಿಕೊಟ್ಟಾದ ನಂತರ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ಲಕ್ಕ ಬರ್ತೈತಿ ಅಂಥೇಳಿ ನೋಡಿದ್ವಿ. ಹೊರಗಡೆ ಇವಾಗ ವಾತಾವರಣ ನೋಡಿದ್ರೆ ಮಳೆ ಬರೋ ರೀತಿ ಐತಿ. ಹೀಗಾಗಿ ನೋಡಬೇಕು, ಬಿಸಿಲು ಬಿತ್ತು ಅಂತಂದ್ರೆ ಇವಾಗ ಕಸ ತೆಗಿಲಕ್ಕ ಹೋಗ್ಬೇಕು. ಇವತ್ತೊಂದು ದಿನ ಐತಿ, ತೆಗೆದು ಬಂದುಬಿಟ್ಟು ಉಳಿದು ಮತ್ತು ಶೇಂಗಾ ಮತ್ತು ಕಬ್ಬಿನೊಳಗೆ ಏನೈತಲ್ಲ ಕಸದ ಔಷಧ ಹೊಡಿತಾರೆ. ಹೀಗಾಗಿ ಇವಾಗ ಗೊಂಜಾಳ ಒಳಗಿಂದಷ್ಟೇ ಕ್ಲೀನ್ ಮಾಡಿಬಿಟ್ಟು ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾ. ಕಸ್ಟಮರ್ಸ್ ಕೂಡ ತುಂಬಾ ಕೇಳಾಕತ್ತಿದ್ರು, ಯಾಕಂತಂದ್ರೆ ಜಾಸ್ತಿ ದಿನ ಆಯಿತು. ಹೀಗಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ. ಒಂದು ಸೆಟ್ ಏನದಾವಲ್ಲ ಲೆಹಂಗಾ ಬ್ಲೌಸ್ ಇದ್ವು, ಮತ್ತು ಒಂದು ಸೆಟ್ ಚೂಡಿ, ಮತ್ತು ಒಂದು 6 ಬ್ಲೌಸಸ್ ಮತ್ತು 2 ಸೀರೆ ಪಿಕೋ ಫಾಲ ಒಬ್ರು ಮಾಡಿಕೊಡೋದು ಅಂದರೆ ತುಂಬ ದಿನ ಆಯಿತು. ಇವಾಗ ಒಂದು ತಿಂಗಳ ಮೇಲ್ಗಡೆ ಆಯ್ತು ಅವ್ರು ಕೊಟ್ಟು. ಇವಾಗ ಒಂದಿಷ್ಟು ದಿನ ಬ್ಲೌಸ್ ಅಷ್ಟು ಸ್ಟಿಚಿಂಗ್ ಮಾಡೋದವ. 2 ಸೀರೆಯಿಂದೆಲ್ಲ ಪಿಕೋ ಹಾಕೀನಿ, ಫಾಲ್ ಮಾಡೋದು ಮತ್ತು ಒಂದು 3 ಬ್ಲೌಸಸ್ನ ಸ್ಟಿಚ್ ಮಾಡೋದೈತಿ. ಹೀಗಾಗಿ ಮೊದಲಿಗೆ ಶಾವಿಗೆ ಉಪ್ಪಿಟ್ಟನ್ನ ಅವ್ರಿಗೆ ನಾಷ್ಟಕ್ಕೆ ಮಾಡಿಕೊಟ್ಟ ನಂತರ ಇವಾಗ ಟೈಮ 9:30 ಆಗಿ ಹೋಗಿತ್ತು. ಇವಾಗ ಅಡುಗೆ ಕಂಪ್ಲೀಟ್ ಆಗಿತ್ತು, ಉಪ್ಪಿಟ್ಟು ಬೇಡ್ಲಾಕತ್ರ. ಹೀಗಾಗಿ ಉಪ್ಪಿಟ್ಟು ಮಾಡಾದ ನಂತರ ಅವ್ರು ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗ್ಲಾಕತ್ತಿದ್ರು. ನಮ್ಮ ಆರ್ಯನ್ ಕೂಡ ಹೊಂಟಿದ್ದು ನೋಡ್ರಿ. ಕ್ಯಾಮ್ರಾ ನೋಡಿ ಕೂಡಲೇ ಅವಾಗ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಹೇಳಕತ್ತಾನ. ಸ್ಕೂಲ್ ಕೂಡ ಹೊಂಟಿದ್ದ. ಸೊ ಅವನು ಸ್ಕೂಲ್ಗೆ ಹೋಗ್ಬಿಟ್ಟು ಬರಬೇಕು. ನಂತರ ಏನು ಕಸ ತೆಗಿಲಕ್ಕೆ ಹೋಗ್ಬೇಕಂತ ಹೇಳಿ ನಾನು ರೆಡಿಯಾಗಿದ್ದೀನಿ. ಜೋರ್ಲಿ ಅನ್ಕಿ ಎಸಂಗಿಲ್ಲ ಮಾಮ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅವನು ಹೊಂಟಿದ್ದ, ಯಾಕಂತಂದ್ರೆ ಟೈಮ್ ಆಗಿತ್ತು. ಇವಾಗ 10 ಗಂಟೆ ಆಗಿತ್ತು. ಅವ್ರದ್ದು ಏನೈತಲ್ಲ 11 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ಮೊದಲು ಇವಾಗ ಇಶ್ಯೂ ಏನೈತಲ್ಲ ಅವ್ರದ್ದು ಸ್ಕೂಲ್ ಬೇರೆ ಐತಿ. ಆಕಿನೂ ಹೋದ್ರು, ನಾಷ್ಟ ಮಾಡಿ ಬಂದು ಆಕಿನೂ ಹೋದ್ರು. ಇವನು ಕೂಡ ಇವಂಗೂ ಡಬ್ಬಿ ಕಟ್ಟಿ ಕೊಡಲಿ ಅಂದ್ರೆ ಬ್ಯಾಡ ಅಂತ ಹೇಳಿ ಅನ್ಲಾತಿದ್ದೆ. ಒಂದು ಚಪಾತಿ ಹಾಕಿ ಇವಂಗೂ ಡಬ್ಬಿ ಕಟ್ಟಿ ಸ್ಕೂಲ್ಗೆ ಕಳಿಸ್ಲಾಕತ್ತೀನಿ. ಅವ ಏನೈತಲ್ಲ ಅದು ರೋಡ್ ಐತಲ್ಲ, ಟರ್ನ್ ಬರೋವರೆಗೂ ನಾನು ನಿಂತ್ಕೊಂಡಿರ್ಬೇಕು. ಇಲ್ಲಂತಂದ್ರೆ ಮತ್ತೆ ವಾಪಸ್ ಬಂದುಬಿಡ್ತಾನೆ ಮನೆಗೆ. ಹೀಗಾಗಿ ಅವ್ನು ನೋಡ್ಕೊತ ನಿಂತಿದ್ನಿ. ಸ್ಕೂಲ್ಗೆ ಹೋದ ನಂತರ ಇನ್ನು ನಾವು ಕೂಡ ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗಬೇಕು ಅಂಥೇಳಿ ರೆಡಿ ಆಗ್ಲಾಕತ್ತೀವಿ. ಈಗ ಏನೈತಲ್ಲ ಇಲ್ಲಂತಂದ್ರೆ ಒಂದು 8 ದಿನ ಆಯಿತು ಜಾಸ್ತಿ ಸ್ಟಿಚಿಂಗ್ ಮಾಡ್ಲಿಕ್ಕಾಗಿಲ್ಲ. ಏನಾದರೂ ಆಲ್ಟ್ರೇಷನ್ ಇದ್ವು ಅಂತಂದರೆ ಇಷ್ಟ ಮಾಡೀನಿ. ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ಲಿಕ್ಕಾಗಿಲ್ಲ. ಇಲ್ಲಿ ಮಾವಿನ ಗಿಡ ಕೂಡ ನೆಟ್ಟಿದ್ದೀವಿ ನೋಡಿರಿ, ಇದು ಕೂಡ ದೊಡ್ಡದಾಗಿತ್ತು. ಹಾಗೆ ಇವಾಗ ಇಲ್ಲಿ ನಮ್ಮ ಮನೆ ಸೈಡ್ ಏನೈತಲ್ಲ ಸ್ವಲ್ಪ ಇಲ್ಲಿ ನಾ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ಏನು ಗೊಂಜಾಳದಾಗಿದ್ರಾಗು ಕಸ ಇತ್ತು. ಇದನ್ನು ಕೂಡ ನಾವು ಕ್ಲೀನ್ ಮಾಡೀವಿ.
ಇದಾದ ನಂತರ ಇವಾಗ ಮೇಲ್ಗಡೆ ಒಂದು ಪ್ಲಾಟ್ ಐತಲ್ಲ ಅದ್ರೊಳಗೆ ಗೊಂಜಾಳದ ಕಸ ತೆಗಿಲತ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಪಾಟಾನ ಹಾಕಿವಿ, ಅವು ಕೂಡ ಎಲ್ಲ ನಾಟ್ಯಾವ. ಯಾಕಂತಂದ್ರೆ ಈ ಪಲ್ಯ ಅಂತಂದ್ರೆ ನಮ್ಮ ಮನೆಗೆ ಮತ್ತು ನಮಗೂ ಕೂಡ ತುಂಬಾ ಮನೆಯೊಳಗೆ ಎಲ್ರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಪ್ರತಿ ವರ್ಷವೂ ಇದೇನೈತಲ್ಲ ಮನೆಗೆ ಪಲ್ಯ ಆಗೋ ಒಂದು ಅಷ್ಟು ನಾವು ಹೊಲದೊಳಗೆ ಜಾಸ್ತಿ ಕಾಯಿಪಲ್ಯ ಮಾಡ್ತೀವಿ. ಹಾಗೆ ಹೊರಗಡೆ ಎಲ್ಲ ಅರ್ಬಿ ತೊಳೆದು ಎಲ್ಲ ಕಂಪ್ಲೀಟ್ ಆಯಿತು. ಮನೆ ಮುಂದ್ಗಡೆ ನೋಡ್ರಿ ಇಲ್ಲಿ ಕೂಡ ಗೊಂಜಾಳ ಹಾಕೀವಿ. ಇವಾಗ ಪಾತ್ರೆ ಅಷ್ಟಿದ್ದು ಬಂದು ತೊಳೆದ್ರೆ ಬಂದಿತ್ತು ಹೇಳಿ ಇವಾಗ ಆ ಮೇಕೆಗಳನ್ನ ತೊಗೊಂಡು ಇವಾಗ ಅಲ್ಲೇ ಮೇಲ್ಗಡೆ ಏನೈತಲ್ಲ ಅಲ್ಲೇ ಹುಲ್ಲು ಐತಿ, ಅಲ್ಲೇ ಕಟ್ಟಿ ಮೇಯ್ಸಿ ಅವು ಮೇಯ್ತಾವ. ನಾನು ಸ್ವಲ್ಪ ಕಸ ತೆಗೆದ್ರೆ ಬಂದಿತ್ತು ಅಂಥೇಳಿ ಹೋಗ್ಲಕತ್ತೀವಿ. ಇವಾಗ ಎಲ್ಲರೂ ಕೂಡ ಸ್ಕೂಲ್ಗೆ ಹೋದರು. ಟೈಮ್ ಬಂದ 10 ಗಂಟೆ ಆಗಿ ಹೋಗಿತ್ತು. ಇವಾಗ ನಾವು ಹೊಲ್ದೊಳಗೆ ಹೊಂಟೀವಿ. ಸೊ ಹೀಗಾಗಿ ಇನ್ನೂ ಕೂಡ ಟೈಲರಿಂಗ್ ಒಳಗೆ ಸ್ಟಿಚಿಂಗ್ ಮಾಡೋದು ತುಂಬ ಭಾಳ ಅದಾವ ಅಂತ ಆರಿ ವರ್ಕ್ ಕೂಡ ಒಂದು ಬ್ಲೌಸ್ ಮಾಡ್ಲಾಕತ್ತೀನಿ. ಅದ್ರ ಜೊತೆಗೆ ಟೈಮ್ ಸಿಕ್ಕಾಗ ಒಂದು ಗಂಟೆನೋ ಅರ್ಧ ಗಂಟೆನ ಟೈಮ್ ಸಿಕ್ಕಾಗ ವರ್ಕ್ನ ಮಾಡಿಬಿಟ್ಟು ಟೈಲರಿಂಗ್ ಒಂದು ಸ್ವಲ್ಪ ಬ್ಲೌಸಸ್ ಅದಾವ ಅವನ್ನೂ ಕೂಡ ಮಾಡಬೇಕು. ಹಾಗೆ ಇಲ್ಲಿ ದನಕರು ಏನಾರ ಅವನು ಕೂಡ ಮೇಯಿಸ್ಕೊಂತ ಅಲ್ಲೇ ಹುಲ್ಲದು ಇತ್ತಲ್ಲ ಅಲ್ಲೇ ಕಟ್ಟಿ ಕೆಲಸ ಮಾಡಿದ್ರೆ ಬಂದಿತ್ತು ಅಂತ ಹೇಳಿ ತೊಗೊಂಡು ಹೊಂಟಿದ್ವಿ. ಹಳ್ಳಿಯೊಳಗೆ ಅಂತಂದ್ರೆ ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ಟೈಲರಿಂಗ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಹೈನುಗಾರಿಕೆನೂ ತುಂಬಾ ಮಹತ್ವವನ್ನು ಪಡಿತೈತಿ. ಯಾಕಂತಂದ್ರೆ ನಾವು ಕಷ್ಟಪಟ್ಟರೆ ನಾವು ಮುಂದೊಂದು ದಿನ ಸಾಧಿಸ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಇವಾಗ ಒಂದೇ ಕೆಲಸ ಮಾಡಿ ನಾವು ಗುರಿಯತ್ತ ಸಾಗ್ತೀವಿ ಅಂತಂದ್ರೆ ಆಗಂಗಿಲ್ಲ. ಹೀಗಾಗಿ ನಾನು ಮೇಕೆಗಳದಾವ ಇವಾಗ ಒಂದು ಸ್ವಲ್ಪ ಕಡಿಮೆ ಅದ ನೋಡಿರಿ. ಇವಾಗ ಮೊದಲಿಗೆ ಜಾಸ್ತಿ ಇದು ಇನ್ನೂ ತೊಗೋಬೇಕು ಅನ್ನೋದು ಪ್ಲ್ಯಾನಿಂಗ್ ಐತಿ. ನೋಡಬೇಕು ಇನ್ನು ಟೈಲರಿಂಗ್ನ ದುಡ್ಡನ್ನು ಒಂದು ಕೂಡಿಟ್ಟ ಒಂದು ಮೇಕೆ ತೊಗೋಬೇಕು ಅನ್ನೋದೈತಿ. ಇವಾಗ ಇಷ್ಟೆರಡು ಅದಾವ, ಇವನ್ನ ಮೇಯಿಸ್ಕೊತ ಹೊಂಟೀನಿ. ನೆಕ್ಸ್ಟ್ ಇನ್ನೂ ಸ್ವಲ್ಪ ತೊಗೊಂಡಾದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆಯವರು ಕೂಡ ನೋಡ್ರಿ ದನ ತೊಗೊಂಡು ಅವರು ಕೂಡ ಮೇಯಿಸ್ಕೊತ ಬರ್ಲಾಕತ್ತಿದ್ರೆ ನಾನು ಕೂಡ ಮೇಕೆಗಳು ತೊಗೊಂಡು ಇವಾಗ ಹೊಲದ ಕಡೆ ಹೊಂಟೀವಿ. ಮನ್ಯಾಗ ಕೆಲಸನೂ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಮನ್ಯಾಗ ಎಷ್ಟೋ ನಾವು ಬೇಗ ಎದ್ದಿದ್ವಿ ಅಂತಂದ್ರೆ ಟೈಮು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ 10-10:30 ಆಗೇ ಇರ್ತೈತಿ. ಹಂಗಂತೂ ಹೊಂಟಿದ್ವಿ. ಇನ್ನು ನನ್ನ ಸಾಡಿ ಮ್ಯಾಗಿನೂ ಬ್ಲೌಸಸ್ಸು ತುಂಬಾ ಸ್ಟಿಚಿಂಗ್ ಮಾಡುವ ಅದಾವ. ಹೀಗಾಗಿ ಸಾಡಿ ಕೂಡ ವೇರ್ ಮಾಡಿಲ್ಲ ಬ್ಲೌಸಸ್ ಇಲ್ಲದೆ ಕಾರಣಕ್ಕಾಗಿ ಒಂದಿಷ್ಟು ಬ್ಲೌಸನ್ನ ಫಿನಿಶಿಂಗ್ ಮಾಡಿದೆ ಅನ್ನೋ ಅಷ್ಟರೊಳಗೆ ಮತ್ತೆ ಕಸ್ಟಮರ್ಸ್ ತಂದು ಹಾಕಿರ್ತಾರೆ. ಹೀಗಾಗಿ ನನ್ನ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಮೇಕೆಗಳನ್ನ ಇವನು ಇಲ್ಲೇ ದಂಡಿ ಸೈಡ್ ಏನೈತಲ್ಲ ಇಲ್ಲೇ ಮೇಯ್ತಾವು, ಇಲ್ಲೇ ಕಟ್ಟೇನಿ. ಇವಾಗ ಅರ್ಧ ಏನೈತಲ್ಲ ಕ್ಲೀನ್ ಆಗೈತಿ ನೋಡ್ತಾ ಇರ್ಬೋದು. ಒಂದು ಕಸನೂ ಇಲ್ಲ, ಎಲ್ಲನೂ ಕ್ಲೀನ್ ಮಾಡೀವಿ. ಇವಾಗ ಕಸ ತೆಗೆದು ಇನ್ನೊಂದು ಸ್ವಲ್ಪ ಐತಿ. ಇವಾಗ ಇವತ್ತೊಂದು 3-3:30 ಅನ್ನೋ ಅಷ್ಟರೊಳಗೆ ಇದು ಕಂಪ್ಲೀಟ್ ಮಾಡಿಬಿಟ್ಟು ಇನ್ನು ಮನೆಗೆ ಹೋದ ನಂತರ ನಾಳೆಯಿಂದ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದೇ ಒಂದು ಹೊಲ ಹತ್ರ ನಾನು ನಿನ್ನೆ ತೋರಿಸಿದ್ನಲ್ಲ ವಿಡಿಯೋ ಒಳಗೆ ನೀರಿನ ಹೊಂಡನೂ ಈ ರೀತಿಯಾಗಿ ಮಾಡೀವಿ. ಜೀವನದಲ್ಲಿ ಎಲ್ಲ ರೀತಿಯಾಗಿ ನಾವು ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗೈತಿ. ಇವಾಗ ಟೈಲರಿಂಗ್ ಒಂದು ವೃತ್ತಿ ಜೊತೆಗೇ ನಾವು ದುಡ್ಡನ್ನು ಕೂಡಿಡ್ತೀವಿ ಅಂತಂದರೆ ಸಾಧ್ಯ ಆಗಂಗಿಲ್ಲ. ಅದ್ರ ಜೊತೆಗೆ ನಮ್ಗೆ ಕೃಷಿ ವ್ಯವಸ್ಥೆನೂ ಬೇಕು ಮತ್ತು ಹೈನುಗಾರಿಕೆನೂ ಬೇಕು. ಅದ್ರ ಜೊತೆಗೆ ಟೈಲರಿಂಗ್ ಕೂಡ ಬೇಕು. ನೀವು ನೋಡ್ತಾ ಇರ್ಬೋದು ನಾನು ಯಾವಾಗೆಲ್ಲ ಟೈಮ್ ಸಿಗುತ್ತಲ್ಲ ಆರಿ ವರ್ಕ್ ಕೂಡ ನಾನು ಅಲ್ಲೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಇವಾಗ 1-2 ತಿಂಗಳಾಯಿತು. ಒಂದು ದಿನವೂ ಪ್ರಾಕ್ಟೀಸ್ ಮಾಡಿಲ್ಲ. ಅಂದರೆ ಪ್ರತಿದಿನ ಒಂದು ಸ್ವಲ್ಪನಾದ್ರೂ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಫಾಸ್ಟಾಗಿ ನಾವು ವರ್ಕ್ ಮಾಡ್ಬೋದು. ಹಾಗೆ ಇವಾಗ ಸತತ ಪ್ರಯತ್ನವೇ ಯಶಸ್ಸಿನ ಗುಟ್ಟು ಅಂಥೇಳಿ ಪ್ರತಿಯೊಂದರೊಳಗೂ ಹೇಳ್ತೀನಿ. ಇದಂತಂದರೆ ಈ ಒಂದು ವಾಕ್ಯ ಅನ್ನೋದೇನೈತಲ್ಲ ತುಂಬಾ ನನಗೆ ಇಷ್ಟ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಸತತವಾಗಿ ನಾವು ಪ್ರಯತ್ನ ಪಟ್ವಿ ಅಂತಂದ್ರೆ ಸಕ್ಸಸ್ ಅನ್ನೋದು ಸಾಧ್ಯ ಆಗೇ ಆಗ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ಸಡನ್ನಾಗಿ ನಾವು ಒಂದು ಪ್ರಗತಿಯತ್ತ ನಾವು ಸಾಗ್ತೀವಿ ಅಂತಂದ್ರೆ ಸಡನ್ನಾಗಿ ಆಗೋ ಮಾತೇ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಸ್ಟೆಪ್ ಒಂದು ನಿಧಾನವಾಗಿ ಆದರೂ ಪರವಾಗಿಲ್ಲ, ನಾವು ಸ್ಟೆಪ್ ವೈಸ್ ನಾವು ಎಲ್ಲನೂ ಕಲಿತಾ ಬೆಳೀತಾ ಹೋಗಬೇಕಾಗ್ತೈತಿ. ಮತ್ತು ಬದುಕಿನೊಳಗೆ ಏನೈತಲ್ಲ ನಾವು ಒಂದು ಗುರಿ ಮುಟ್ತೀವಿ ಅನ್ನೋದಾದ್ರೆ ಅದಕ್ಕೆ ಸಹನೆ ಮತ್ತು
ತಾಳ್ಮೆ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಸಡನ್ನಾಗಿ ನಾವು ಜೀವನದೊಳಗೆ ಇಂಥದ್ದೇ ಸಿಚುವೇಶನ್ ಬರ್ತೈತಿ ಅಂತ ಹೇಳಂಗಿಲ್ಲ. ಏಳು ಬೀಳು ಜೀವನದಾಗ ತುಂಬಾ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾವೆ. ಸೊ ನಾವು ಎಲ್ಲ ಒಂದು ಎಷ್ಟು ನಮ್ಗೆ ಏಳು ಬರಲಿ ಬೀಳು ಬರಲಿ ನಾವೆಲ್ಲನೂ ಒಂದು ಸಮನಾಗಿ ಸಿಹಿ ಕಹಿ ಏನೈತಲ್ಲ ನಾವು ಸಮನಾಗಿಯೇ ಒಂದು ಸ್ವೀಕಾರ ಮಾಡ್ತಾ ನಾವು ಮುಂದೆ ಹೋದ್ವಿ ಅಂತಂದ್ರೆ ಮುಂದೊಂದು ದಿನ ಪ್ರತಿಫಲ ಅನ್ನೋದು ಸಿಗ್ತೈತಿ. ಹೀಗಾಗಿ ನಾವು ಮನೆ ಕೆಲಸ ಹೊಲಮನೆ ಕೆಲಸ ಮಕ್ಕಳು ನೋಡಿಕೊಂಡು ಇವಾಗ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ವಿ ಅಂತಂದ್ರೆ ಮುಂದೊಂದು ದಿನ ನಮ್ಗೆ ಒಳ್ಳೆ ಕಾಲ ಅನ್ನೋದು ಬರ್ತೈತಿ. ನಾವು ಒಂದು ಪ್ರಗತಿಯತ್ತ ಸಾಗ್ತೀವಿ ಅನ್ನೋ ಭರವಸೆ ಐತಿ. ಹೀಗಾಗಿ ಯಾರು ಏನು ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲಾರ್ದೆ ನೀವು ನಿಮ್ಮ ಕೆಲಸನ ನೀವು ಕೈ ಬಿಡಲಾರ್ದೆ ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು ಸಾಧನೆ ಮಾಡೇ ಮಾಡ್ತೀರ. ಯಾಕಂತಂದ್ರೆ ಇವಾಗ ಯಾರೋ ಏನೋ ಅಂದರು ಅಂಥೇಳಿ ನಾವು ತಲೆ ಕೆಡಿಸ್ಕೊಂಡು ಸೊ ಇವಾಗ ಸಮಾಜದೊಳಗೆ ಏನೈತಿ ಅಂತಂದ್ರೆ ನೀವು ಸ್ಟ್ರೈಟಾಗಿ ನಡೆದ್ರಿ ಅಂತಂದ್ರೆ ನೋಡಿರಿ ಹೆಂಗೆ ನಡೀತಾರೆ ಅಂತಾರೆ. ಮತ್ತು ನೀವು ತಗ್ಗಿ ಬಗ್ಗಿ ನಡೆದ್ರಿ ಅಂತಂದ್ರೆ ಅದಕ್ಕೂ ಕೂಡ ಕಮೆಂಟ್ ಮಾಡೋರು ಇರ್ತಾರೆ. ಹೀಗಾಗಿ ಯಾವುದೋ 5 ಬೆರಳಂತ ಸಮ ಇರೋಂಗಿಲ್ಲ. ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಮಾತಾಡ್ತಾರೆ. ಬಟ್ ನಮ್ಮ ದಾರಿ ಸರಿ ಐತಿ ಅಂಥೇಳಿ ನಮ್ಗೆ ಅನಿಸಿದ್ರೆ ಸಾಕು, ನಾವು ನಮ್ಮ ಇಷ್ಟದ ಪ್ರಕಾರ ಮಾಡ್ಕೊತ ಹೋಗ್ಬೋದು. ಟೈಮ್ ಬಂದ 3:30 ಆಗೈತೆ ನೋಡಿರಿ. ಹೊಲ್ದಾನ ಕೆಲಸ ಇವತ್ತಿಗೆ ಕಂಪ್ಲೀಟ್ ಆಯಿತು. ಹಂಗೆ ಬಂದು ಇನ್ನು ನಾಷ್ಟ ಮಾಡಿ ಹೋಗಿದ್ವಿ. ಊಟ ಬೇಡ ಅಂಥೇಳಿ ನಾನು ಚಹಾ ಕುಡ್ದಾದ ನಂತರ ಇನ್ನು ಒಂದು ಸ್ವಲ್ಪ ಆರಿ ವರ್ಕ್ ಲೋಡಿಂಗ್ ಸ್ಟಿಚ್ನ ಹಾಕ್ಬೇಕಂಥೇಳಿ ಮಾಡ್ಲಾಕತ್ತೀನಿ. ಇನ್ನೊಂದು ಏನಂತಂದ್ರೆ ಯೂಟ್ಯೂಬ್ ವಿಡಿಯೋ ಒಳಗಂತೂ ನೋಡಿದ್ನಿ ಯಾವ ರೀತಿಯಾಗಿ ಲೋಡಿಂಗ್ ಸ್ಟಿಚ್ನ ಹಾಕ್ತಾರೆ ಅಂತ ಹೇಳಿ. ನೋಡಿದ ತಕ್ಷಣ ಏನಾಯ್ತು ಇದೇನು ಏನು ಅಷ್ಟೊಂದು ಕಷ್ಟ ಇಲ್ಲ, ನಾವು ಆರಾಮಾಗಿ ಸ್ಟಿಚ್ನ ಮಾಡ್ಬೋದು ಅಂತೇಳಿ ಅಂದ್ಕೊಂಡಿದ್ನಿ. ಮೊದಲಿಗೆ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ವೇಸ್ಟ್ ಬಟ್ಟೆನ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ನಾನೇನು ಮಾಡಿದೆ ವಿಡಿಯೋಸ್ ನೋಡಿದ ನಂತರ ನಾನು ಇದು ಆರಾಮಾಗಿ ಮಾಡ್ಬೋದು ಅಂಥೇಳಿ ಡೈರೆಕ್ಟಾಗಿ ನಾನು ಬ್ಲೌಸ್ ಪೀಸ್ ಮೇಲೆಲ್ಲ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೀನಿ. ಒಂದು ಸ್ವಲ್ಪ ಕಷ್ಟ ಅಂಥೇಳಿ ಅನ್ನಿಸ್ತು. ಯಾಕಂತಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆದ ನಂತರ ಬ್ಲೌಸ್ ಮೇಲೆ ತೆಗಿಬೇಕಾಗಿತ್ತು ಅಂಥೇಳಿ ಅನ್ನಿಸ್ತು. ಆದರೂ ಕೂಡ ಇವಾಗ ಒಂದು ಸ್ವಲ್ಪ ಅರ್ಧದಷ್ಟು ಸ್ಟಿಚ್ ಮಾಡಿದ್ನಲ್ಲ, ಹಿಂಗೆ ಇರಲಿ ಅಂಥೇಳಿ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೊಂಟಿದ್ನಿ. ಯಾಕಂತಂದ್ರೆ ಫಾಸ್ಟಾಗಿ ಬರ್ತಾ ಇರಲಿಲ್ಲ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತಿತ್ತು. ಸೊ ಇವತ್ತೊಂದು ದಿನ ಇದನ್ನ ಬ್ಯಾಕ್ ನೆಕ್ ಲೋಡಿಂಗ್ ಸ್ಟಿಚ್ನ ಹಾಕಿಬಿಟ್ಟು ನಂತರ ಮತ್ತೆ ಮುಂದೆ ಒಂದು ಸ್ವಲ್ಪ ಬ್ಲೌಸಸ್ನ ಸ್ಟಿಚ್ ಆದ ನಂತರ ಮತ್ತೆ ವರ್ಕ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಇವಾಗ ಹೊಲ ಕೆಲಸ ಮಾಡಿಬಿಟ್ಟು ಟೈಮ್ 3:30 ಆಗಿತ್ತು. ಇವಾಗ ಒಂದು ಸ್ವಲ್ಪ ಒಂದು ಗಂಟೆನೋ ಅರ್ಧ ಗಂಟೆನೋ ಅಷ್ಟು ಮಾಡ್ರೆ ಬಂದಿತ್ತು ಅಂತ ಹೇಳಿ ನಾನು ಸ್ಟಿಚ್ನ ಮಾಡ್ಲಾಕತ್ತೀನಿ. ಯಾಕಂತಂದ್ರೆ ಪ್ರಾಕ್ಟೀಸ್ ಆದ ನಂತರ ಇದೇ ಒಂದು ನಾವು ಟೈಲರಿಂಗ್ ಅಂತೂ ಮಾಡ್ತೀವಿ, ಯಾರಾದರೂ ಗ್ರ್ಯಾಂಡ್ ಬ್ಲೌಸ್ನ ವರ್ಕ್ ಮಾಡಿಸ್ಬೋದು ಅನ್ನೋ ಭರವಸೆಯಿಂದ ಮಾಡ್ಲತ್ತೀನಿ. ಮತ್ತು ಇನ್ನೂ ಒಂದು ನಾನು ಬ್ಲೌಸ್ನ ವರ್ಕ್ ಮಾಡ್ಕೊಳ್ಳೋದವ ನೆಟ್ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ವರ್ಕ್ ಮಾಡೋದು ಅಂಥೇಳಿ ನಾನು ತೋರಿಸ್ತೀನಿ. ಯಾಕಂತಂದ್ರೆ ಸ್ಲೀವ್ಗೆ ಆ ರೀತಿಯಾಗಿ ಡಿಸೈನ್ ಮಾಡಬೇಕು ಅನ್ನೋದೈತಿ. ಇವಾಗೇನು ನಾನು ಬ್ಲೌಸ್ನ ವರ್ಕ್ ಮಾಡ್ಲತ್ತೀನಿ, ಈ ಬ್ಲೌಸ್ ಏನೈತಲ್ಲ ಸಿಂಪಲ್ಲಾಗಿಯೇ ನಾನು ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಮುಂದೆ ಬರ್ತಕ್ಕಂಥ ಒಂದಿಷ್ಟು ಬ್ಲೌಸ್ ಅದಾವ. ಹಾಗಾಗಿ ಕಸ್ಟಮರ್ಸ್ ಬ್ಲೌಸ್ನ ಫಿನಿಶಿಂಗ್ ಮಾಡಿ ಆದ ನಂತರ ನನ್ನ ಬ್ಲೌಸ್ನ ಯಾರಿ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಟ್ ಒಂದಿಷ್ಟು ಬ್ಲೌಸ್ನ ಸ್ಟಿಚ್ ಮಾಡಿಕೊಡೋ ಅಷ್ಟರಲ್ಲಿ ಮತ್ತೆ ಕಸ್ಟಮರ್ಸ್ ತಂದು ಹಾಕಿರ್ತಾರೆ. ಹೀಗಾಗಿ ಟೈಮ್ ಕೊಡ್ಲಿಕ್ಕಾಗ್ತಾಯಿಲ್ಲ. ನೋಡಬೇಕು, ಹಬ್ಬ ಅನ್ನೋಷ್ಟರಲ್ಲಿ ಒಂದಿಷ್ಟು ಬ್ಲೌಸಸ್ನ ಫಿನಿಶಿಂಗ್ ಮಾಡಿಕೊಟ್ಟು ವರ್ಕ್ ಮಾಡ್ಕೋಬೇಕು ಅನ್ನೋದೈತಿ. ಸಾಧ್ಯ ಆಯಿತು ಅಂತಂದ್ರೆ ಮಾಡ್ತೀನಿ, ಇಲ್ಲ ಅಂತಂದರೆ ಏನೋ ಒಂದಿಷ್ಟು ದಿನ ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಏನೋ ಟೈಮ್ ಸಿಕ್ಕಾಗ ಸ್ವಲ್ಪ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ. ಇದು ಸ್ವಲ್ಪ ಅಂತಂದರೆ ವಿಡಿಯೋ ಹಾಕ್ಲಾಕ ಒಂದು ಸ್ವಲ್ಪ ಅನುಕೂಲ ಆಗಂಗಿಲ್ಲ. ಯಾಕಂತಂದ್ರೆ ಒಂದಿನ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಒಂದು ಬ್ಯಾಕ್ ನೆಕ್ ಡಿಸೈನ್ನ ವರ್ಕ್ ಮಾಡಿದ್ವಿ ಅಂತಂದ್ರೆ ವಿಡಿಯೋ ಮಾಡಿ ಹಾಕ್ಲಾಕ ಕೂಡ ಹೆಲ್ಪ್ ಆಗ್ತೈತಿ. ಹೀಗಾಗಿ ಇದು ಪ್ರಾಬ್ಲಮ್ ಕೂಡ ಆಗ್ಲತ್ತೈತಿ. ಹೀಗಾಗಿ ಇವಾಗ ಸ್ಟಿಚ್ನ ಹಾಕ್ಲಾಕತ್ತೀನಿ. ನಂತರ ನಾಳೆಗೆ ಏನೈತಲ್ಲ ಒಂದಿಷ್ಟು ಬ್ಲೌಸಸ್ ಅದಾವ, ಸ್ಟಿಚ್ ಮಾಡಾದ ನಂತರ ಟೈಮ್ ಸಿಕ್ಕಾಗ ನಾನು ವರ್ಕ್ ಮಾಡಿದೆ ಅಂತಂದರೆ ಯಾವ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಎಷ್ಟೊಂದು ಜನ ನೀವು ಕಲಿತಾ ಯಾವ ರೀತಿಯಾಗಿ ಸ್ಟಿಚ್ ಹಾಕ್ತಿರಲ್ಲ, ನೀವು ಹೇಳ್ತಾ ಹೋಗ್ರಿ ನಾವು ಕಲಿತೀವಿ ಅಂತ ಕೂಡ ತುಂಬ ಜನ ಸಬ್ಸ್ಕ್ರೈಬರ್ ಕೂಡ ಕಮೆಂಟ್ ಮಾಡ್ಲಾಕತ್ತಾರೆ. ಖಂಡಿತವಾಗ್ಲೂ ನಾನು ಪರ್ಫೆಕ್ಟ್ ಆದ ನಂತರ ನಿಮಗೂ ಕೂಡ ನಾನು ಈ ಒಂದು ವರ್ಕ್ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಇನ್ನೊಬ್ಬರಿಗೆ ಹೇಳ್ಕೊಡೋದು, ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದಂತ್ರ
ಅದಕ್ಕೊಂದು ಖುಷಿ ಅಂತ ಹೇಳ್ಬೋದು. ಎಷ್ಟೊಂದು ಜನ ಇವಾಗ ನೀವು ಟೈಲರಿಂಗ್ ವಿಡಿಯೋನ ಹಾಕ್ಲಾಕತ್ತೀರಿ, ನಮ್ಗೆ ಹೆಲ್ಪ್ ಆಗ್ಲಾತೈತಿ ಅಂತೇಳಿ ತುಂಬ ಜನನೇ ಹೇಳಾಕತ್ತೀರಿ. ಮತ್ತು ನಿಮ್ಮ ವಿಡಿಯೋನ ನೋಡಿ ನಾವು ಕೂಡ ನಾರ್ಮಲ್ ಬ್ಲೌಸ ಈ ರೀತಿಯಾಗಿ ನಾವು ಕಟಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡಿದ್ದೀವಿ ಅಂತ ಹೇಳಿ ತುಂಬ ಜನನೇ ಹೇಳಿದ್ದಾರೆ. ಹೀಗಾಗಿ ಅದು ಕೂಡ ತುಂಬಾ ಖುಷಿ ಆಯಿತು. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ, ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲಾಕತ್ತೀನಿ. ನೀವು ಯಾವತ್ತೂ ಒಂದು ಗುರಿನ ಸಾಧಿಸಬೇಕು ಅಂತಂದ್ರೆ ಸತತ ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಹಾಗೆ ತಾಳ್ಮೆ ಸಹನೆ ಇತ್ತು ಅಂತಂದ್ರೆ ನೀವು ಕಂಟಿನ್ಯೂಸ್ ಆಗಿ ನೀವು ಕಠಿಣ ಪರಿಶ್ರಮ ಮಾಡಿದ್ರಿ ಅಂತಂದ್ರೆ ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.